ಗುಹೆ 1ರ ಪಕ್ಕದಲ್ಲಿರುವ ಗುಹೆ 2 ಅದರ ಗೋಡೆಗಳು, ಛಾವಣಿಗಳು ಮತ್ತು ಕಂಬಗಳ ಮೇಲೆ ಸಂರಕ್ಷಿಸಲ್ಪಟ್ಟಿರುವ ವರ್ಣಚಿತ್ರಗಳಿಗೆ ಹೆಸರುವಾಸಿಯಾಗಿದೆ. ಇದು ಗುಹೆ 1ರಂತೆಯೇ ಕಾಣುತ್ತದೆ ಮತ್ತು ಸಂರಕ್ಷಣೆಯ ಉತ್ತಮ ಸ್ಥಿತಿಯಲ್ಲಿದೆ. ಈ ಗುಹೆಯು ಅದರ ಸ್ತ್ರೀಲಿಂಗ ಗಮನ, ಸಂಕೀರ್ಣವಾದ ಕಲ್ಲಿನ ಕೆತ್ತನೆಗಳು ಮತ್ತು ಬಣ್ಣದ ಕಲಾಕೃತಿಗಳಿಗೆ ಹೆಸರುವಾಸಿಯಾಗಿದೆ, ಆದರೆ ಇದು ಅಪೂರ್ಣವಾಗಿದೆ ಮತ್ತು ಸ್ಥಿರತೆಯನ್ನು ಹೊಂದಿಲ್ಲ. ಈ ಗುಹೆಯಲ್ಲಿನ 5ನೇ ಶತಮಾನದ ಹಸಿಚಿತ್ರಗಳಲ್ಲಿ ಒಂದು ಶಾಲೆಯಲ್ಲಿ ಮಕ್ಕಳನ್ನು ತೋರಿಸಲಾಗಿದೆ. ಮುಂದಿನ ಸಾಲಿನಲ್ಲಿರುವವರು ಶಿಕ್ಷಕರ ಕಡೆಗೆ ಗಮನ ಹರಿಸುತ್ತಿದ್ದಾರೆ, ಆದರೆ ಹಿಂದಿನ ಸಾಲಿನಲ್ಲಿರುವವರು ವಿಚಲಿತರಾಗಿ ವರ್ತಿಸುತ್ತಾರೆ. ಗುಹೆ 2 ಅನ್ನು 460ರ ದಶಕದಲ್ಲಿ ಪ್ರಾರಂಭಿಸಲಾಯಿತು, ಆದರೆ ಹೆಚ್ಚಾಗಿ 475 ಮತ್ತು 477 ನಡುವೆ ಕೆತ್ತಲಾಗಿದೆ. ಬಹುಶಃ ಚಕ್ರವರ್ತಿ ಹರಿಸೇನಗೆ ನಿಕಟ ಸಂಬಂಧ ಹೊಂದಿರುವ ಮಹಿಳೆ, ಪ್ರಾಯೋಜಿತ ಮತ್ತು ಪ್ರಭಾವಿತವಾಗಿದೆ. ಇದು ಗುಹೆ 1ಕ್ಕಿಂತ ಭಿನ್ನವಾದ ಮುಖಮಂಟಪವನ್ನು ಹೊಂದಿದೆ. ಮುಂಭಾಗದ ಕೆತ್ತನೆಗಳು ಸಹ ವಿಭಿನ್ನವಾಗಿವೆ. ಗುಹೆಯು ದೃಢವಾದ ಕಂಬಗಳಿಂದ ಬೆಂಬಲಿತವಾಗಿದೆ, ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿದೆ. ಮುಂಭಾಗದ ಮುಖಮಂಟಪವು 2 ತುದಿಗಳಲ್ಲಿ ಪಿಲ್ಲರ್ ವೆಸ್ಟಿಬುಲ್ಗಳಿಂದ ಬೆಂಬಲಿತವಾದ ಕೋಶಗಳನ್ನು ಒಳಗೊಂಡಿದೆ. ಸಭಾಂಗಣವು 4 ಕೊಲೊನೇಡ್ಗಳನ್ನು ಹೊಂದಿದ್ದು, ಅದು ಸೀಲಿಂಗ್ ಅನ್ನು ಬೆಂಬಲಿಸುತ್ತದೆ ಮತ್ತು ಸಭಾಂಗಣದ ಮಧ್ಯದಲ್ಲಿ ಚೌಕವನ್ನು ಸುತ್ತುವರೆದಿದೆ. ಚೌಕದ ಪ್ರತಿಯೊಂದು ತೋಳು ಅಥವಾ ಕೊಲೊನೇಡ್ ಸಭಾಂಗಣದ ಆಯಾ ಗೋಡೆಗಳಿಗೆ ಸಮಾನಾಂತರವಾಗಿರುತ್ತದೆ, ನಡುವೆ ಹಜಾರವನ್ನು ಮಾಡುತ್ತದೆ. ಕೊಲೊನೇಡ್ಗಳು ಅವುಗಳ ಮೇಲೆ ಮತ್ತು ಕೆಳಗೆ ಕಲ್ಲಿನ ಕಿರಣಗಳನ್ನು ಹೊಂದಿವೆ. ಅಲಂಕಾರಿಕ ಮಾನವ, ಪ್ರಾಣಿ, ಸಸ್ಯಕ ಮತ್ತು ಅರೆದೈವಿಕ ಲಕ್ಷಣಗಳನ್ನು ಒಳಗೊಂಡಿರುವ ವಿವಿಧ ಅಲಂಕಾರಿಕ ವಿಷಯಗಳೊಂದಿಗೆ ರಾಜಧಾನಿಗಳನ್ನು ಕೆತ್ತಲಾಗಿದೆ ಮತ್ತು ಚಿತ್ರಿಸಲಾಗಿದೆ. ಪ್ರಮುಖ ಕೆತ್ತನೆಗಳು ಹರಿತಿ ದೇವತೆಯನ್ನು ಒಳಗೊಂಡಿವೆ. ಅಷ್ಟಭಯ ಅವಲೋಕಿತೇಶ್ವರ ಮತ್ತು ಮಾಯೆಯ ಕನಸನ್ನು ತೋರಿಸುತ್ತವೆ. ಗುಹೆ 1ರಲ್ಲಿ ವಿವರಿಸಲಾದ ಕಥೆಗಳು ರಾಜತ್ವವನ್ನು ಒತ್ತಿಹೇಳುವಂತೆಯೇ, ಗುಹೆ 2ನಲ್ಲಿರುವವರು ಅನೇಕ ಉದಾತ್ತ ಮತ್ತು ಶಕ್ತಿಯುತ ಮಹಿಳೆಯರನ್ನು ಪ್ರಮುಖ ಪಾತ್ರಗಳಲ್ಲಿ ತೋರಿಸುತ್ತಾರೆ. ಇದು ಪೋಷಕ ಅಪರಿಚಿತ ಮಹಿಳೆ ಎಂಬ ಸಲಹೆಗಳಿಗೆ ಕಾರಣವಾಗುತ್ತದೆ. ಮುಖಮಂಟಪದ ಹಿಂಭಾಗದ ಗೋಡೆಯು ಮಧ್ಯದಲ್ಲಿ ದ್ವಾರವನ್ನು ಹೊಂದಿದೆ, ಇದು ಸಭಾಂಗಣದ ಪ್ರವೇಶವನ್ನು ಅನುಮತಿಸುತ್ತದೆ. ಬಾಗಿಲಿನ 2 ಬದಿಯಲ್ಲಿ ಚೌಕಾಕಾರದ ಕಿಟಕಿ ಇದೆ, ಇದು ಒಳಾಂಗಣವನ್ನು ಬೆಳಗಿಸುತ್ತದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.